ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ ಸಮಕೂಡಲ ಸಂಗಮ ದೇವರು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀವಿ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಮ್ಮ ಎಲ್ಲ ಕೇಳುಗರು ಪ್ರತಿಸ್ಪಂದಿಸ್ತಾ ಇದ್ದಾರೆ. ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲೂ ಆಯ್ತು, ಸಾಕಷ್ಟು ಜನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಕೇಳುಗರು ತಮಗೆ ವಾಟ್ಸ್ಆಪ್ ಮುಖಾಂತರ ಆಗ್ಲಿ, ಪತ್ರ ಬರೆದಾಗ್ಲಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಆತ್ಮೀಯರೇ, ತಮ್ಮೆಲ್ಲರಿಗೂ ಗೊತ್ತು ಅಷ್ಟಮದಗಳು ನಮ್ಮೆಲ್ಲರಲ್ಲೂ ಇದಾವೆ ಅಂತ ಹೇಳಿ. ಸೊ ಅಷ್ಟಮದಗಳು ಯಾವುವು ಅಂತ ಹೇಳಿ ಹೋದ್ವಾರ ಸ್ವಾಮೀಜಿಯವರು ಹೇಳಿದ್ದಾರೆ. ಜೊತೆಗೆ ಕುಲಮದದ ಬಗ್ಗೆನೂ ಸಾಕಷ್ಟು ವಿಷಯಗಳನ್ನ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದೀವಿ. ಇವತ್ತು ನಾವು ಛಲಮದದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಸ್ವಾಮೀಜಿಯವರಿಂದ ತಿಳ್ಕೊಳ್ಳೋಣ. ಛಲಮದ ಅಂದ್ರೆ ಹಠ, ತುಂಬಾನೇ ಹಠ ಇರುತ್ತೆ. ಹುಟ್ಟಿದಾಗಿನಿಂದ ನಾವು ಕೊನೆವರೆಗೂ ಹಠವನ್ನ ಸಾಧಿಸ್ತಾನೆ ಇರ್ತೀವಿ. ಅದು ಯಾವುದೋ ರೀತಿಯೊಳಗಾಗಿರಬಹುದು. ಈ ಹಠಮದ, ಛಲಮದ ಯಾವ ರೀತಿ ನಾವು ಅದನ್ನ ಉಪಯೋಗ ಮಾಡ್ಕೊಳ್ಬೇಕು, ನಮ್ಮಲ್ಲಿರುವಂತಹ ಛಲಮದವನ್ನ ಯಾವ ರೀತಿಯಾಗಿ ನಾವು ಸಮಾಜಕ್ಕಾಗಿ ಉಪಯೋಗ ಮಾಡ್ಕೊಳ್ಬೇಕು, ದೈವತ್ವದೆಡೆಗೆ ಹೋಗ್ಬೇಕಾದ್ರೆ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತಂಗ ಈಗ ಸ್ವಾಮೀಜಿಯವರು ವಿವರಿಸ್ತಾರೆ, ಕೇಳೋಣ. ಛಲ ಅಂದ್ರೆ ಹಠ ಅಂತ ಗೊತ್ತಾಗತ್ತೆ. ಹಠ ಅಂದ ಕೂಡ್ಲೆ ಎಲ್ರಿಗೂ ನೆನಪಾಗೋದು ಮಕ್ಕಳು ಅಲ್ವಾ? ಹೌದು ಹೌದು. ಈ ಮಗು ಬಹಳ ಹಠ ಮಾಡುತ್ತೆ, ಈ ಹುಡುಗ ಬಹಳ ಹಠ ಮಾಡ್ತಾನೆ ಅಂದ್ರೆ ಹಠಕ್ಕೂ ಮಕ್ಕಳಿಗೂ ಬಹಳ ಸಂಬಂಧ ಇದೆ. ಹೌದು, ಅದು ಸಹಜ ಕೂಡ. ಯಾಕೆಂದ್ರೆ ಯಾವುದೇ ತಾಯಿ ತಂದೆಗಳು ಮಕ್ಕಳನ್ನ ಬೆಳೆಸಬೇಕಾದ್ರೆ ಅವರು ತುಂಬಾ ದೂರದ ಗುರಿ ಇಟ್ಕೊಂಡು ಬೆಳೆಸೋರು ತುಂಬಾ ಕಡಿಮೆ. ಆ ಮಾನವ ಸಹಜ ಗುಣ ಇದೆಯಲ್ಲ, ಪ್ರೀತಿ ಅಥವಾ ಮೋಹ, ಅದನ್ನ ಮಗುವಿಗೆ ಕೊಟ್ಟು 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 ಆ ಮಗು ಹಠವಾದಿ ಆಗ್ಬಿಡುತ್ತೆ. ಹೌದು. ಆವಾಗ ಮುಂದೆ ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಆ ಹಠ ಸ್ವಭಾವವನ್ನು ಬಿಡಿಸೋದ್ ಕಷ್ಟ ಆಗುತ್ತೆ. ಆವಾಗ ನಾವು ಮೊದಲಿಂದ ತುಂಬಾ ಮುದ್ದು ಮಾಡ್ಬಿಟ್ಟು ಆಮೇಲೆ ಹಠ ಮಾಡಿದಾಗ ಹೊಡೆದ್ರೆ, ಬೈದ್ರೆ, ಕೆಲವು ಮಕ್ಕಳು ತುಂಬಾ ತಪ್ಪು ತಿಳ್ಕೊಳ್ಳೋದು ಅಥವಾ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ತರ ಎಲ್ಲ ಸಾಧ್ಯತೆಗಳಿರುತ್ತೆ. ಹೌದು. ಇದಕ್ಕೆ ಈ ಛಲಮದನೆ, ಈ ತಂದೆ ತಾಯಿಯನ್ನೇ ವೈರಿಯಾಗಿ ತಿಳಿದುಕೊಳ್ಳುವಂತಹ ಮಕ್ಕಳು ಕೂಡ ಇರ್ತಾರೆ. ಆಮೇಲೆ ಮನೆ ಬಿಟ್ಟು ಹೊರಟೋಗ್ಬಿಡೋದು, ಈ ತರದ್ದು ಘಟನೆಗಳಿದಾವೆ. ಕೆಲವ್ರ ಜೀವನದಲ್ಲಿ ಮನೆ ಬಿಟ್ಟು ಹೋದಾಗ ಒಳ್ಳೇದಾಗಿದೆ, ತುಂಬಾ ಬಡತನದ ಕಾರಣದಿಂದನೂ. ಅದರ ಬೇಜಾರ್ ಮಾಡ್ಕೊಂಡು ಹೋಗಿ ಅಥವಾ ಹಠದ ಸ್ವಭಾವ ಇಟ್ಕೊಂಡು ಹೋಗಿ ಸಾಧನೆ ಮಾಡಿರೋರು ತುಂಬಾ ಕಡಿಮೆ. ಆದ್ರಿಂದ ಈ ಮದ, ಅಹಂಕಾರ ಏನಿದೆ, ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗಿಂದ ಈ ಛಲಮದದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇರ್ಬೇಕು. ಇದು ಒಳ್ಳೇದಲ್ಲ ಮಗು, ಅಹಂಕಾರ ಒಳ್ಳೇದಲ್ಲ, ಆಮೇಲೆ ನಿಂದನ್ನೇ ನೀನ್ ಸಾಧಿಸಬೇಡ ಅನ್ನುವಂತದ್ದನ್ನ ಮಗು ಇದ್ದಾಗ ತಿದ್ದಬೇಕು. ಆಮೇಲೆ ಈ ಛಲಕ್ಕೆ ಪ್ರಸಿದ್ಧಿ ಅಂದ್ರೆ ದುರ್ಯೋಧನ. ಹೌದು, ದುರ್ಯೋಧನ ಛಲ ಬಹಳ ಪ್ರಸಿದ್ಧಿ. ಅವನು ಕೆಟ್ಟದ್ದಕ್ಕೆ ಛಲ ಮಾಡ್ಬಿಟ್ಟು ನೋಡಿ ಎಂತ ಅದು ಚಿತ್ರಿಸಿದ್ದಾರೆ ಕಾವ್ಯಗಳಲ್ಲಿ. ಅಂದ್ರೆ ಅದು ನಿಜನೋ ವಾಸ್ತವ ಇದೆಯೋ ಸುಳ್ಳಿದೆಯೋ ಏನೇ ಇರಲಿ, ಒಟ್ಟು ಮಾನವ ಪ್ರಸಂಗ ಬಂದ್ರೆ ಇಷ್ಟು ಕೆಳಮಟ್ಟಕ್ಕೂ ಇಳಿಬಲ್ಲ ಅಂದ್ರೆ ತನ್ನ ಒಡ ಹುಟ್ಟಿದವರು, ತನ್ನ ಚಿಕ್ಕಪ್ಪನ ಮಕ್ಕಳು ಪಾಂಡವರು, ಅವ್ರದಿಂದ ದೂರದವರಲ್ಲ. ದ್ರೌಪದಿ ಆಕೆನೂ ದೂರದವಳಲ್ಲ. ಹೌದು. ಆದ್ರೆ ಅಷ್ಟು ಛಲದಿಂದ ಅಪಮಾನ ಮಾಡಬೇಕು, ನನಗೆ ಅಪಮಾನ ಆಗಿದೆ, ಆಕೆಗೂ ಅಪಮಾನ ಮಾಡಬೇಕು. ಎಷ್ಟು ಕೆಟ್ಟ ಛಲ ಅಂದ್ರೆ ಮದಕ್ ತಿರ್ಗೋದಂದ್ರೆ ಇದು. ಆಮೇಲೆ ಹಿಟ್ಲರ್ ನೋಡ್ತೀವಿ ನಾವು. ಹಿಟ್ಲರ್ಗೆ ದೇಶದ ಬಗ್ಗೆ ಅಥವಾ ಜನಾಂಗದ ಬಗ್ಗೆ ಛಲ ಹುಟ್ಟಿತು. ನನ್ನ ಜನಾಂಗ ಶ್ರೇಷ್ಠ, ಇನ್ನು ಬೇರೆ ಜನಾಂಗ ಕೀಳು, ಅವ್ರನ್ನ ನಾನು ಸರ್ವನಾಶ ಮಾಡ್ಬಿಡ್ಬೇಕು. 10 ಲಕ್ಷ ಜನರನ್ನು ಕೊಲ್ಲಿಸ್ದ. ಅಂದ್ರೆ ಒಂದು ಹುಳುವನ್ನು ಕೊಲ್ಲಕ್ ನಾವು
ಹಿಂದೆ ಮುಂದೆ ನೋಡ್ತೀರಿ, ಭಯ ಪಡ್ತಿರ್ತೀವಿ, ಅಥವಾ ಏನೋ ಒಬ್ಬರದ್ದು ಯಾರ್ದೋ ಕಷ್ಟದಲ್ಲಿದ್ರೆ ಬಿದ್ರೆ ನಮಗೆ ಹೃದಯದಲ್ಲಿ ಹೆಂಗಾಗತ್ತೆ. ಅಂಥದ್ರಲ್ಲಿ ಅಂತ ಮಕ್ಕಳನ್ನ, ಮಹಿಳೆಯರನ್ನ, ಯುವಕರನ್ನ, ಕೆಲಸ ಮಾಡೋರ್ನ ನಿರ್ದಯವಾಗಿ ಕೊಲ್ಲಬೇಕಾದ್ರೆ ಅವನ ಮನಸ್ಸು ಎಷ್ಟು ಕಲ್ಲಾಗಿರ್ಬೇಕು. ಅದಕ್ಕೆ ಈ ಛಲ ಅನ್ನುವಂಥದ್ದು ಮನುಷ್ಯನಿಗೆ ಕೆಟ್ಟದ್ದಕ್ಕೆ ಹೋದ್ರೆ ಇಡೀ ಜನಾಂಗ, ದೇಶ ಹಾಳಾಗತ್ತೆ ಅಂತ ಹೇಳ್ತಿರ್ತೀವಿ. ಒಂದು ದೇವ ಮೂರ್ತಿ ಆಗ್ಬೇಕಾದ್ರೆ ಅದಕ್ಕೆ ಉಳಿಲಿಂದ ಹೊಡೆದಾಗ್ಲೇ ಅದು ಒಂದು ಮೂರ್ತಿ ಆಗತ್ತೆ. ಮಗು ಚಿಕ್ಕದಿದ್ದಾಗ್ಲೇನೆ ನಾವು ಅದನ್ನ ತಿದ್ದುತ್ತಾ ಹೋದ್ರೆ ಅದರಲ್ಲಿ ಆ ಗುಣಗಳು ಬರೋದಿಲ್ಲ, ಹಠದ ಗುಣಗಳು ಬರೋದಿಲ್ಲ, ಆ ಮದ ಬರೋದಿಲ್ಲ. ಅದಕ್ಕೆ ಇವಾಗ ಏನು ಈ ಶಿಕ್ಷಕರು ಶಿಕ್ಷಣ ಕ್ಷೇತ್ರದಲ್ಲಿ ಪಾಶ್ಚಿಮಾತ್ಯರು ಕಾಪಿ ಮಾಡ್ತಿದ್ದಾರೆ. ಅಂದ್ರೆ ಮಕ್ಕಳಿಗೆ ನೀವು ಏನು ಅನ್ಬಾರ್ದು. ಇನ್ನು ಎಷ್ಟು ಕೆಟ್ಟದಾಗಿ ಅಂತಂದ್ರೆ, ನಾನು ನನ್ನ ಸ್ವಂತ ಅನುಭವ ಹೇಳ್ಬೇಕು ನಿಮಗೊಂದು. ಒಂದ್ಸಾರಿ ಬೆಂಗಳೂರಲ್ಲಿ ಒಂದು ಮನೆ ಪೂಜೆಗೆ ಹೋಗಿದ್ದೆ ನಾನು. 8:30 ಆಗಿದೆ, 8:30, 9 ಗಂಟೆ ಆಗಿದೆ. ಸಣ್ಣದಾಗಿ ಗೊರಕೆ ಸೌಂಡ್ ಬರ್ತಾ ಇದೆ ಪಕ್ಕದ ರೂಮಿಂದ. ನಾನು ಏನದು ಅಂತ ಕೇಳಿದೆ. 6 ವರ್ಷದ ಹುಡುಗ, ಇನ್ನೂ ಎದ್ದೇ ಇಲ್ಲ. 8:30, 8:45. ಇಲ್ಲ, ನಮ್ಮ ಹುಡುಗ ಮಲಗಿದಾನೆ. ಯಾಕೆ ಇನ್ನೂ ಎಬ್ಸಿಲ್ವಲ್ಲ ಅವನಿಗೆ? ಅಯ್ಯೋ, ಅವ್ನ್ ಮಲ್ಕೊಳ್ಳೋದೆ 12 ಗಂಟೆಗೆ, ಅಮ್ಮ ಮಲಗೋವರೆಗೂ ಅವ್ನ್ ಮಲಗದೇ ಇಲ್ಲ. ಆದ್ರಿಂದ ಎದ್ದೇಳೋದು ಸಹಜವಾಗಿ ಮಕ್ಕಳಿಗೆ 8 ರಿಂದ 9 ಗಂಟೆ ಮಕ್ಕಳಿಗೆ ನಿದ್ದೆ ಬೇಕು. ಮಕ್ಕಳಿಗೆ ಅಷ್ಟು ನಿದ್ದೆ ಬೇಕು. ನೀವು ತಡವಾಗಿ ಮಲಗಿಸಿದ್ರೆ ಅವು ತಡವಾಗಿ ಎದ್ದೇಳ್ತವೆ. ಆಮೇಲೆ ನಾನಂದ್ರೆ, ಯಾಕಮ್ಮ ಎಷ್ಟು ತಪ್ಪು ಮಾಡ್ತಾ ಇದ್ದೆ. ಆ ಶಾಲೆಯ ಸ್ಥಾಪಕ, ಬಹಳ ಪ್ರಸಿದ್ಧ ಪತ್ರಕರ್ತ, ಅವನು ಹೇಳಿದಾನಂತೆ, ಮಕ್ಕಳಿಗೆ ನೀವೇನು ರಿಸ್ಟ್ರಿಕ್ಷನ್ ಹಾಕ್ಬೇಡಿ, ಏನು ನಿರ್ಬಂಧ ಹಾಕ್ಬೇಡಿ, ಅದ್ ಯಾವಾಗ ಮಲಗ್ತಾವ ಮಲಗ್ಲಿ, ಯಾವಾಗ ಎದ್ದೇಳ್ತಾವ. ಆ ಹುಡುಗನಿಗೆ 9:30 ಶಾಲೆ. 9 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಅವಸರವಾಗಿ, ಆಮೇಲೆ ಬೇಗ ಬೇಗ ತಿಂಡಿ ತಿನ್ನಿಸ್ಬಿಟ್ಟು ಏನೋ ಒಂದಿಷ್ಟು ಅದು ತಿನ್ಸೋದಕ್ಕಿಂತ ತುರ್ಕಿಸ್ಬಿಟ್ಟು ಆ ಶಾಲೆಗೆ ತಗೊಂಡೋಗಿ ಬಿಟ್ಟು ಬಂದ್ಬಿಡ್ತಾರೆ. ಅಂದ್ರೆ ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ನಾವು ಮಕ್ಕಳನ್ನ ಬೆಳೆಸುವಾಗ. ಅವಾಗ ನಾನಂದೆ, ಅವ್ರ ಮನೆಗೆ ನಾನೊಂದ್ ವಾರ ಉಳ್ಕೊಂಡಿದ್ದೆ. ಅದಮ್ಮ ಒಂದ್ ಪ್ರಯೋಗ ಮಾಡಿ, ಆ ಮಗುಗೋಸ್ಕರ ನೀನು 8:30, 9 ಗಂಟೆಗೆ ಮಲ್ಕೋಬೇಕು. ಮಲ್ಕೊಂಡಂಗ್ ಮಾಡು ಸುಮ್ನೆ. ನೀನ್ ಆ ಮಗು ಜೊತೆಗೆ ಮಲ್ಕೊಂಡು ನಿದ್ದೆ ಬರೋ ತನಕ ಸುಮ್ನೆ. ಮಕ್ಳಿಗೆ ಬೇಗ ನಿದ್ದೆನೂ ಬರುತ್ತೆ. ನಾನ್ ಇರುವಾಗ್ಲೇ ಬದಲಾವಣೆ, ಆ ಮಗು ಬದಲಾವಣೆ ಆಯ್ತು. 9 ಗಂಟೆಗೆ ಮಲಗಿದ ಮಗು 5:30, 6 ಗಂಟೆಗೆ ತಾನೇ ಎದ್ಬಿಡುತ್ತೆ. ಅವಾಗ ಮಲ್ಕೊಂಡ್ರು ಮಲ್ಗಲ್ಲ. ಈ ಪ್ರಯೋಗ ನಾನು ಮಾಡಿದಾಗ ನನಗೆ ಅನಿಸ್ತು, ಮಕ್ಳಿಗೆ ಸ್ವಾತಂತ್ರ್ಯ ಕೊಡ್ಬೇಕು ಸರಿ, ಸ್ವೇಚ್ಛಾಚಾರ ಆಗ್ಬಾರ್ದು. ನಿಜ, ಸ್ವೇಚ್ಛಾಚಾರ ಆಗ್ಬಾರ್ದು. ಅದರಿಂದ ಆ ಮಗುವಿನ ಭವಿಷ್ಯದ ಮೇಲೆ ತೊಂದ್ರೆ. ಇನ್ನೊಂದು ಪ್ರಸಂಗ ಇಲ್ಲೇ ನಮ್ಮ ಧಾರವಾಡದಲ್ಲೇ ಕೇಳಿದ್ದೆ ನಾನು. ಒಬ್ಬನೇ ಮಗ 8ನೇ ಕ್ಲಾಸ್ 9ನೇ ಕ್ಲಾಸ್ ಓದ್ತಾ ಇದ್ದ. 2 ಮೊಬೈಲ್ ಕೊಡಿಸಿದ್ದಾರೆ. ತಾಯಿ ಒಂದ್ ಮೊಬೈಲ್, ತಂದೆ ಒಂದ್ ಮೊಬೈಲ್ ಕೊಡಿಸಿದಾನೆ. ಒಂದ್ ಯಾವ್ದೋ ಕೆಟ್ಟ ಪ್ರಸಂಗಗಳನ್ನ ತೋರಿಸ್ತಿದ್ರು, ಅದು ಹೆಸರು ಮರ್ತು ಬಿಟ್ಟಿದ್ದೀನಿ ನಾನು. ಅದನ್ನ ನೋಡಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾವ. ಮಕ್ಕಳಿಗೆ ದಂಡಂ ದಶಗುಣಂ ಭವೆ ಸುಮ್ನೆ ಹೇಳಿಲ್ಲ ಅದನ್ನು, ಅಥವಾ ಅವಸರದಲ್ಲಿ ಹೇಳಿರೋದಲ್ಲ. ಶಿಕ್ಷೆ ಒಂದು ಹಂತದಲ್ಲಿ ಬೇಕೇ ಬೇಕು, ಒಂದ್ ಹಂತದಲ್ಲಿ ಬೇಕು. ಆಮೇಲೆ ಅವರು ಕೂಡ ಹೇಳ್ತಾರೆ, ಮಗು ದೊಡ್ಡವನಾದ್ಮೇಲೆ 10 ವರ್ಷ 15 ವರ್ಷ ಆದ್ಮೇಲೆ ನೀನ್ ಸ್ನೇಹಿತನ ತರ ಕಾಣಬೇಕು, ಅವನನ್ನ ಸ್ನೇಹಿತನ ತರ ಕಾಣಬೇಕು. ಅಷ್ಟ್ರೊಳಗೆ ನಾವು ಅವ್ರ ತಪ್ಪುಗಳನ್ನು ತಿದ್ದಿರ್ಬೇಕು. ಆದ್ರಿಂದ ಕೃಷ್ಣದೇವರಾಯನ ಪ್ರಸಂಗ ಒಂದು ನೆನಪಿಗೆ ಬರುತ್ತೆ ನನಗೆ. ಅಂದ್ರೆ ಮಕ್ಕಳಿಗೆ ಹೊಡಿಬೇಡಿ ಅಂತ ಹೇಳ್ತಿರ್ತಾರಲ್ಲ, ಅತಿಯಾಗಿ ಅಂದ್ರೆ ತುಂಬಾ ತೊಂದರೆ ಆಗಂಗೆ ಹೊಡಿಬಾರ್ದು. ಅದನ್ನ ಎಲ್ಲಾ ಶಿಕ್ಷಕರು, ಅಂದ್ರೆ ಕೆಲವೊಂದ್ ಸರ್ತಿ ಮಕ್ಕಳು ಹೊಡೆದಷ್ಟು ಹಠವನ್ನ ಇನ್ನೂ ಜಾಸ್ತಿ ಮಾಡ್ತವೆ. ಅದು ಇನ್ನೂ ದೀರ್ಘಕ್ಕೆ ಹೋಗ್ತದೆ. ಅದಕ್ಕಿಂತ ಪ್ರೀತಿಯಿಂದ ಅವರಿಗೆ ತಿಳಿ ಹೇಳ್ತಾ ಮಕ್ಕಳು ಒಂದು ಹಂತಕ್ಕೆ ಬಂದ್ಮೇಲೆ ಹೊಡಿಬಾರ್ದು. ಆದ್ರೆ ಚಿಕ್ಕವರಿದ್ದಾಗ ನಿಮ್ಮ ಕಣ್ಣು ನೋಟದಿಂದಾನೆ, ಅಥವಾ ನೀವು ಮೌನ ಇದ್ರೆ ಹೆದರ್ ಬಿಡ್ತವೆ. ಅಪ್ಪ ಮಾತಾಡ್ಲಿಲ್ಲ, ಅಮ್ಮ ಮಾತಾಡ್ಲಿಲ್ಲ ಅಂದಾನೆ ಕೆಲವು ಮಕ್ಕಳು ಬದಲಾವಣೆ ಆಗ್ತಿರ್ತವೆ. ಅದು ನೋಡ್ಬೇಕು. ಇಲ್ಲಿ ಕೃಷ್ಣದೇವರಾಯನ ಪ್ರಸಂಗದಲ್ಲಿ ಏನಾಗತ್ತೆ ಅಂದ್ರೆ, ತಿಮ್ಮರಸರು ಕೃಷ್ಣದೇವರಾಯ ಪಟ್ಟಕ್ಕೆ ಕೂತ್ಕೋಬೇಕಾದ್ರೆ ಒಂದು ಕಪಾಲ ಕೊಡಿತಾರೆ. ಮುಂಚೆ ಮರೆ ಕರ್ಕೊಂಡೋಗ್ಬಿಟ್ಟು ಕಪಾಲ ಕೊಡಿತಾರೆ. ಅಷ್ಟೊತ್ತಿಗಾಗ್ಲೇ ಕೃಷ್ಣದೇವರಾಯಂಗ್ 18-20 ವರ್ಷ ಆಗಿದೆ. ಆವಾಗ ಯಾಕಪ್ಪಾಜಿ ಯಾಕೆ ಹೊಡಿತಿದ್ದೀರಾ? ಆವಾಗ ನೋಡಪ್ಪ, ಇನ್ಮೇಲೆ ನೀನು ರಾಜ, ಇಲ್ಲಿ ತನಕ ನೀನ್ ನನಗೆ ಸಾಕು ಮಗ, ನಾನ್ ಸಾಕಿದ್ದೀನಿ. ಇನ್ಮೇಲೆ ರಾಜ, ನಾನ್ ಮಂತ್ರಿನೇ. ನೀನ್ ರಾಜ ಆದ್ಮೇಲೂ ಕೂಡ ನಾನ್ ಮಂತ್ರಿ. ಅವಾಗ ಸಾಕು ತಂದೆ ಅಲ್ಲ. ಆದ್ರಿಂದ ನಿನ್ನಿಂದ ಪ್ರಜೆಗಳಿಗೆ ಕೆಟ್ಟದ್ದಾಗಬಾರದು. ನಿನ್ನ ತೀರ್ಮಾನಗಳು ಅಧಿಕಾರಿಗಳಿಗಾಗ್ಲಿ ಪ್ರಜೆಗಳಿಗಾಗ್ಲಿ ತೊಂದರೆ ಕೊಡಬಾರದು. ಅದಕ್ಕೆ ಈ ಎಚ್ಚರಿಕೆ ಇಟ್ಕೊಂಡು ನೀನ್ ಸಿಂಹಾಸನ ಮೇಲೆ ಕೂಡು. ಅಂದ್ರೆ ಅಂತ ರಾಜನಿಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ಒಂದೇಟು ಹೊಡಿತಾರ ಅವರು. ಅಂದ್ರೆ ಮಕ್ಕಳಿಗೆ ನಾವು ಹೇಗೆ ಬೆಳೆಸಬೇಕು ಅದನ್ನ ಪ್ರತಿಯೊಬ್ರು ಲಕ್ಷ್ಯದಲ್ಲಿ ಇಡಬೇಕು. ಹೌದು ಕೇಳುಗರೆ, ಇಷ್ಟೊತ್ತು ಮಗುವನ್ನ ಹೇಗ್ ಬೆಳೆಸಬೇಕು, ಅವರು ಹಠ ಮಾಡಿದ್ರೆ ಯಾವ ರೀತಿ ಪ್ರೀತಿಯಿಂದ ಅವರನ್ನ ತಿದ್ದಬೇಕು, ಜೊತೆಗೆ ಒಂದು ಏಟು ಯಾವಾಗ ಹೊಡಿಬೇಕು, ಎಷ್ಟು ವಯಸ್ಸಿನವರೆಗೆ ಅವರಿಗೆ ಒಂದು ತಿಳುವಳಿಕೆ ಬರೋ ಹಾಗೆ ನಡ್ಕೊಳ್ಬೇಕು ನಾವೆಲ್ಲ ಅಂತ ಹೇಳಿ ಅವರು ಸ್ವಾಮೀಜಿಯವರು ಇಷ್ಟೊತ್ತು ತುಂಬಾ ಚೆನ್ನಾಗಿ ವಿವರಣೆಯನ್ನ ನೀಡಿದ್ರು. ಸ್ವಾಮೀಜಿ
ನಮ್ಮ ಕೇಳುಗರು ಈ ವಾರದ ಪ್ರಶ್ನೆಗಾಗಿ ಪೆನ್ನು ಮತ್ತೆ ಪೇಪರ್ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಬರ್ಕೊಳ್ಳಿಕ್ಕೆ. ಬಹಳ ಸಂತೋಷ. ಪ್ರಶ್ನೆಗೆ ತಾವೆಲ್ಲರೂ ಉತ್ತರಿಸಬೇಕು. ಜೊತೆಗೆ ಈಗ 9ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನ ಕೇಳಿಕೆ ನೀವೆಲ್ಲರೂ ಕಾತುರರಾಗಿದ್ದೀರಿ. ಕೇಳೋಣಂತೆ. ಆದ್ರೆ ಮೊದಲಿಗೆ ಪ್ರಶ್ನೆಯನ್ನ ಬರ್ಕೊಳ್ರಿ. ಮತ್ತೆ ಮುಂದಿನ ಕಾರ್ಯಕ್ರಮದೊಳಗ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಈ ವಾರದ ಪ್ರಶ್ನೆ, ಹಿಟ್ಲರ್ ಯಾವ ಜನಾಂಗದ ಜನರನ್ನು ಹಿಂಸಿಸಿದ? ಪ್ರಶ್ನೆ ಇನ್ನೊಮ್ಮೆ, ಹಿಟ್ಲರ್ ಯಾವ ಜನಾಂಗದ ಜನರನ್ನು ಹಿಂಸಿಸಿದ? ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಕೇಳುಗರೆ, 9ನೇ ಸಂಚಿಕೆಯ ಪ್ರಶ್ನೆ, ಅಷ್ಟಮದಗಳನ್ನು ಹೆಸರಿಸಿರಿ. ಉತ್ತರ: ಕುಲಮದ, ಛಲಮದ, ಧನಮದ, ಯೌವನಮದ, ರೂಪಮದ, ವಿದ್ಯಾಮದ, ಅಧಿಕಾರಮದ ಹಾಗೂ ತಪೋಮದ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ಕೇಳುಗರು: ಪ್ರಥಮ ಅದೃಷ್ಟಶಾಲಿ ವಿಜೇತರು ಶಾಂತಾ ಹೊಂಬಳ್, ಕೊಪ್ಪದಕೆರೆ, ಮಹಾತ್ಮ ಬಸವೇಶ್ವರ ನಗರ, ಧಾರವಾಡ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ದೀಕ್ಷಿತ್ ಕುಮಾರ್ ಬಿಆರ್, ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರು, ತೂಬಗೆರೆ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ತೃತೀಯ ಅದೃಷ್ಟಶಾಲಿ ಕೇಳುಗರು ಸುವರ್ಣ ಪಾಟೀಲ್, 9ನೇ ತರಗತಿಯ ವಿದ್ಯಾರ್ಥಿನಿ, ಲಿಟಲ್ ಸ್ಕಾಲರ್ ಅಕಾಡೆಮಿ ಹೈಸ್ಕೂಲ್, ಶ್ರುತಿ ಪಾರ್ಕ್, ಬೆಳಗಾವಿ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 10ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.